ನೋಡಿ, ಸಿದ್ದರಾಮಯ್ಯನವರ ಕಾನ್ಫಿಡೆನ್ಸ್ ನೋಡಿದಾಗ ನಾಡಿದ್ದು ಚರ್ಚೆ ಆಗತ್ತೆ ಅಂತ ಹೇಳಿದಾಗ ಬೇರೆನೇ ಒಂದು ಆಲೋಚನೆಗಳು ಕಾಣ್ತಾ ಇದೆ. ಯಾಕಂದ್ರೆ ಈಗ ಏನು ಒಕ್ಕಲಿಗರು ಮತ್ತು ಲಿಂಗಾಯತರು ಈ ತರ ಏನು ಮಾತಾಡ್ತಿದ್ದಾರೆ ಇದರ ಬಗ್ಗೆ, ಬೇಡ 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 ನಮ್ಮ ಸಮುದಾಯಗಳಿಗೆ ತೊಂದರೆ ಆಗುತ್ತೆ ಅಂತೇಳಿ, ಅದಕ್ಕಿಂತ ಹೆಚ್ಚಾಗಿ ಸಮುದಾಯಗಳಿಗೆ ತೊಂದರೆ ಆಗುವಂತದ್ದು ಏನು ಕಾಣ್ತಾ ಇಲ್ಲ ಇಲ್ಲಿ. ಅಂದ್ರೆ ನಂಬರ್ 1 ನಂಬರ್ 2 ವಿಚಾರ ಬೇರೆ. ಅದಕ್ಕಿಂತ ಹೆಚ್ಚಾಗಿ ಅತಿ ಹಿಂದುಳಿದ ವರ್ಗ ಸಮುದಾಯಗಳಿಗೆ ಇದು ಲಾಭವಾಗತ್ತೆ ಅನ್ನೋದು ಸಿದ್ದರಾಮಯ್ಯನವರ ಲೆಕ್ಕಾಚಾರ ಆಗಿರಬಹುದು ಅಂತೇಳಿ ಒಂದು ರಾಜಕೀಯ ಲೆಕ್ಕಾಚಾರ. ಯಾಕಂದ್ರೆ ಅಹಿಂದ ವರ್ಗಕ್ಕೆ ದೊಡ್ಡ ಲಾಭ ಆಗತ್ತೆ. ಹಾಗಂತ ಲಿಂಗಾಯತರಿಗೆ ಮತ್ತು ಒಕ್ಕಲಿಗರಿಗೆ ತೊಂದರೆ ಆಗತ್ತೆ ಅಂತಲ್ಲ. ಲಿಂಗಾಯತರಿಗೆ ಮತ್ತು ಒಕ್ಕಲಿಗರಿಗೆ ಕೇಳೋದು ಒಂದೇ, ನಾವು ಸ್ಥಾನಮಾನದಲ್ಲಿ ಕೆಳಗಿಳಿತೀವಿ ಅನ್ನೋದು ಮಾತ್ರ ಅವರ ಆತಂಕ, ಬಿಟ್ಟರೆ ಬೇರೆ ಯಾವುದೇ ಆತಂಕಗಳು ಅವರಿಗಿಲ್ಲ. ನಾನು ಹೇಳಿದ್ನಲ್ವಾ, 34 ಮಂತ್ರಿಗಳನ್ನ ಮಾಡಬೇಕು ಮುಖ್ಯಮಂತ್ರಿ ಸೇರಿ. ಆ 34 ಕೇಳಿದಾಗ ಸಾಧಾರಣವಾಗಿ ಈಗಲೇ ಒಂದು 7-8 ಜನ ಇದ್ದಾರೆ 34ರಲ್ಲಿ ಅಲ್ವಾ. ಲಿಂಗಾಯತರು ಜಾಸ್ತಿ ಇದ್ದಾರೆ, ಆಮೇಲೆ ಒಕ್ಕಲಿಗರಿದ್ದಾರೆ. ಕಾಂಗ್ರೆಸ್ ಎಲ್ಲ ಎಷ್ಟಿದ್ದಾರೆ, ಬಿಜೆಪಿ ಬಂದಾಗ ಒಂದೆರಡು ಜಾಸ್ತಿನೇ ಇರುತ್ತೆ. ಆ ಪಾರಮ್ಯ ಹೋಗುತ್ತೆ ಅನ್ನುವಂತ ಒಂದು ಆತಂಕ ಇರುತ್ತೆ. ಅದು ಬಿಟ್ಟರೆ ಬೇರೆ ಯಾವುದೇ ಆತಂಕಗಳಲ್ಲ. ಹಾಗಾಗಿ ನಾವಿಬ್ರು ಆರಾಮಾಗಿದ್ವಿ, ಬೇರೆ ಬಂದು ಕಂಟ್ರೋಲ್ ಬೇರೆ ಆಗ್ಬಿಡ್ತದೆ ರಾಜ್ಯದಲ್ಲಿ ಅನ್ನುವಂಥದ್ದು. ಆದರೆ ಒಂದು ಡೌಟ್ ನನಗೆ ಕಾಡ್ತಾ ಇರುವಂತದ್ದು ಬಹಳ ಮುಖ್ಯವಾಗಿ, ಇದರ ಬಗ್ಗೆ ಯಾರೂ ಕರ್ನಾಟಕದಲ್ಲಿ ಚರ್ಚೆ ಮಾಡ್ತಾ ಇಲ್ಲ. ಆದ್ರೆ ನಾವು ಅವತ್ತಿನ ಇದನ್ನು ಹೇಳ್ತಾ ಇದ್ದೀವಿ, ತಮಿಳುನಾಡು ಮಾದರಿ ಅನುಸರಿಸ್ತಾರಾ ಸಿದ್ದರಾಮಯ್ಯ ಅನ್ನುವಂತ ಒಂದು ಪ್ರಶ್ನೆಗಳನ್ನ ಇಲ್ಲಿ ಕೇಳ್ತಾ ಇದ್ದೀವಿ. ತಮಿಳುನಾಡಿನಂತೆ ಮೀಸಲಾತಿ ಕೊಡೋದಕ್ಕೆ ಸಾಧ್ಯವಿದೆಯಂತೆ ಅತಿ ಹಿಂದುಳಿದ ವರ್ಗಗಳಿದ್ದರೆ. ಅಂದರೆ 50% ಮೀಸಲಾತಿ ಎಲ್ಲ ಕಡೆ ಇರೋದು. ಆದ್ರೆ ತಮಿಳುನಾಡಿನಲ್ಲಿ 69% ಮೀಸಲಾತಿ ಇದೆ. ಇದರ ಬಗ್ಗೆ ಅನೇಕರು ಚರ್ಚೆ ಮಾಡಬೇಕು ಕರ್ನಾಟಕದಲ್ಲಿ. ಹಿಂದುಳಿದ ವರ್ಗಕ್ಕೆ ಬರೋಬ್ಬರಿ 30% ಮೀಸಲಿದೆ. ಹಿಂದುಳಿದ ವರ್ಗ ಒಬಿಸಿ. ಹಿಂದುಳಿದ ವರ್ಗದಲ್ಲಿ ಮುಸ್ಲಿಮರು ಇದ್ದಾರೆ. ಅತ್ಯಂತ ಹಿಂದುಳಿದ ಸಮುದಾಯಕ್ಕೂ ಮೀಸಲು. ಇವತ್ತಿನ ಈ ಜಾತಿ ಗಣತಿ ಇದೆಯಲ್ಲ, ಅದರಲ್ಲಿ ಅತ್ಯಂತ ಹಿಂದುಳಿದ ಸಮುದಾಯ ಅಂತೇಳಿ ಕೆಲವು ಸಮುದಾಯಗಳು ಸಿಕ್ಕಿದೆ. ಆದಿವಾಸಿಗಳಿಗೂ ಭರ್ಜರಿ ಮೀಸಲಾತಿ ಭಾಗ್ಯ ಸಿಗಬೇಕು ಆದಿವಾಸಿಗಳಿಗೆ. ಎರಡೂ ಸಮುದಾಯ ಸೇರಿ 20% ಮೀಸಲಾತಿ. ಒಟ್ಟೆಷ್ಟಾಯಿತು? ಎಸ್ಸಿಗೆ 18, ಎಸ್ಟಿಗೆ 1% ಮೀಸಲಾತಿ. ಇನ್ನು ಸಾಮಾನ್ಯ ಕೆಟಗರಿ ಜನರಿಗೆ 31% ಮೀಸಲು. ಇದೇ ಮಾದರಿಯಲ್ಲಿ ಮೀಸಲಾತಿ ಕೊಡ್ತಾರಾ ಅನ್ನುವಂತ ಡೌಟು. ಅದು ತಮಿಳುನಾಡಿನಲ್ಲಿರುವಂತಹ ಮೀಸಲಾತಿ 69%. ತಮಿಳುನಾಡು ರೀತಿಯಲ್ಲಿ ಮೀಸಲೇನಾದ್ರೂ ಕೊಟ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರೋ, ಮುಖ್ಯಮಂತ್ರಿ ಒಂದು ದೊಡ್ಡ, ಈಗ ಹೇಗೆ ಅರಸು ಕಾಲದಲ್ಲಿ ಉಳುವವನೇ ಹೊಲದಡೆಯ ಅನ್ನೋದನ್ನ ಜಾರಿಗೆ ತಂದ್ರು, ಅದು ನಿಜವಾಗಿ ಕೇರಳದಲ್ಲಿ ಕಮ್ಯುನಿಸ್ಟ್ ಸಿದ್ಧಾಂತಗಳು ಬಹಳ ದೊಡ್ಡ ಮಟ್ಟದಲ್ಲಿ ಶುರು ಮಾಡಿದ್ದು. ಆದರೆ ಅದನ್ನ ದೇವರಾಜ ಅರಸು ತರ್ತಾರೆ, ನಂತರ ಇಂದಿರಾ ಗಾಂಧಿ ನ್ಯಾಷನಲ್ ವೈಡ್ ತರ್ತಾರೆ, ಬೇರೆ ವಿಚಾರ. 69% ಏನಾದರೂ ಜಾರಿ, ಇದು ಬಹಳ ಸುಲಭದಲ್ಲಿ ಅರ್ಥ ಆಗೋದಿಲ್ಲ ವೀಕ್ಷಕರೇ, ಅದು ನಾನು ಪ್ರಯತ್ನ ಪಡ್ತಾ ಇದ್ದೆ. ಇಲ್ಲಿ ಒಕ್ಕಲಿಗ ಲಿಂಗಾಯತ ಒಂದು ಹೋರಾಟಗಳಾದ್ರೆ ನಾವು ನಂಬರ್ 1 ನಂಬರ್ 2 ಆಗ್ತೀವಿ, ಅಲ್ಲಿಂದ ಹೋಗ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ 69% ಬಂದ್ರೆ, ಈಗ ನೋಡಿ, ಲಿಂಗಾಯತರು 75 ಲಕ್ಷ ಲೆಕ್ಕ ಪ್ರಕಾರ, ಒಕ್ಕಲಿಗರು 75 ಲಕ್ಷ, ಉಳಿದ ಎಲ್ಲ ಸೇರಿ ಒಂದು 2 ಕೋಟಿ ಇಟ್ಕೊಳ್ಳಿ. 6 ಕೋಟಿಯಲ್ಲಿ 2 ಕೋಟಿ ಕಳೆದ್ರೆ ಉಳಿದದೆಷ್ಟು? 4 ಕೋಟಿ. ಆ 4 ಕೋಟಿ ಎಲ್ಲವೂ ಈ ಒಬಿಸಿಯಲ್ಲಿ ಬರುತ್ತೆ ಅಂತ. ಒಬಿಸಿ ಅಂತಂದ್ರೆ ಅಹಿಂದದಲ್ಲಿ ಬರುತ್ತೆ. ಅದರ 3.5 ಕೋಟಿ ವೋಟ್ ಬಂದ್ರೂ ಸಾಕಲ್ವಾ? ಇದನ್ನ ಸಿದ್ದರಾಮಯ್ಯನವರು ಮನವರಿಕೆ ಮಾಡಿಕೊಟ್ರೆ, ನೋಡಿ, ನಾಳೆಯಿಂದ ನಾವು ಹೆದರಬೇಕಾಗಿಲ್ಲ, ಲಿಂಗಾಯತರು ಓಟ್ ಹಾಕ್ತಾರ, ಒಕ್ಕಲಿಗರು ಓಟ್ ಹಾಕ್ತಾರ ಅಂತ ಹೆದರಬೇಕಾಗಿಲ್ಲ. ಈ ಅಹಿಂದ ವರ್ಗದ ಓಟ್ಗಳನ್ನ ನಾವು ಕರೆಕ್ಟ್ ಆಗಿ ಬಳಸ್ಕೊಂಡ್ರೆ, ಅವರಿಗೆ ರಿಸರ್ವೇಶನ್ ಕೊಟ್ಟು ಬಳಸ್ಕೊಂಡ್ರೆ ಸಾಕು ಅನ್ನುವಂತ ಹೇಳಿಕೆಯನ್ನ ರಾಹುಲ್ ಗಾಂಧಿ ಅವರಿಗೆ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮನವರಿಕೆ ಮಾಡಿಕೊಟ್ರೆ, ಆಲ್ರೆಡಿ ರಾಹುಲ್ ಗಾಂಧಿ ಇಲ್ಲ ಮೀಸಲಾತಿ ಕೊಡಬೇಕು ಅಂತ ಹೇಳ್ತಾ ಇರುವಂತವರು ಓಕೆ ಅನ್ನೋದೇ ಇರ್ತಾರಾ? ಸಿದ್ದರಾಮಯ್ಯನವರು ಪಟ್ಟದಿಂದ ಕೆಳಗಿಳಿಯುವಂತ ಸಂದರ್ಭದಲ್ಲಿ ನಾನು ಇದನ್ನ ಮಾಡಿಯೇ ಕೆಳಗಿಳಿತೀನಿ, ನನ್ನನ್ನು ಮುಂದಿನ ಒಂದು 10-20 ವರ್ಷಗಳ ಕಾಲ ಜನ ನೆನೆಸ್ಕೊಳ್ಳಿ ಅನ್ನುವಂಥ ನಿರ್ಧಾರಕ್ಕೆ ಬಂದ್ರೆ ಯಾರು ಏನನ್ನ ತಡೆಯೋದಕ್ಕೆ ಸಾಧ್ಯವಿಲ್ಲ. ಆದ್ರೆ ಒಂದಂತೂ ನಾನು ಈ ಮೂಲಕ ಹೇಳಲಿಕ್ಕೆ ಬಯಸ್ತೀನಿ, ಕರ್ನಾಟಕದಾದ್ಯಂತ ತಮಿಳುನಾಡು ಮಾದರಿ ಏನು ಅನ್ನೋದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಲಿ. ದೊಡ್ಡ ಸಮುದಾಯ ಸಿದ್ದರಾಮಯ್ಯ ಜೊತೆ ನಿಲ್ಲಲಿದೆ. ಸಿದ್ದರಾಮಯ್ಯನವರು ಚುನಾವಣೆಗೆ ಬರಲಿ ಬರದೇ ಇರಲಿ, ಅವರು ಹೇಳಿದಂತ ಮಾತುಗಳು ನಡೆಯುತ್ತೆ. ಈಗ ದೇವೇಗೌಡರು ಇದಾರಪ್ಪ, ದೇವೇಗೌಡರನ್ನು ಚುನಾವಣೆಗೆ ನಿಲ್ತಾರ? ಇಲ್ಲ. ಆದ್ರೆ ಅವರ ಮಾತಿಗೆ ಬೆಲೆ ಇದೆ ಒಕ್ಕಲಿಗ ಸಮುದಾಯದಲ್ಲಿ. ಆ ತರ ಸಿದ್ದು ಸಾರ್ವಭೌಮತ್ವವನ್ನು ಯಾರು ಪ್ರಶ್ನೆ ಮಾಡಕ್ ಬರಲ್ಲಾಗ. ಜಾತಿ ಗಣತಿಯಲ್ಲಿ ಕೆಲವು ಅಚ್ಚರಿಯಾಂಶಗಳಿದೆ. ಇದೇ ಪಾಯಿಂಟ್. ಎಸ್ಸಿಯಲ್ಲಿ 101 ಜಾತಿ, ಎಸ್ಟಿಯಲ್ಲಿ 51 ಜಾತಿಗಳಿದೆ. ಆದ್ರೆ ಅದೇ ಎಸ್ಸಿ ನಾಯಕರು ಯಾರಾದ್ರೂ ಆಗುವಂತವ್ರು ಆ 101 ಜಾತಿಯನ್ನು ಒಗ್ಗೂಡಿಸುವಂತ ಪ್ರಯತ್ನ ಮಾಡಿ, ನೀವು ಯಾರು ಮಾಡ್ತಾ ಇಲ್ಲ.
ಯಾರು ಪ್ರಯತ್ನ ಮಾಡ್ತಾ ಇಲ್ಲ. ST ಯಲ್ಲಿ 51 ಜಾತಿಗಳಿದೆ, ಅದರಲ್ಲೂ ಕೂಡ ಒಗ್ಗೂಡುವಂತ ಪ್ರಯತ್ನಗಳಾಗ್ತಾ ಇಲ್ಲ. ಆಮೇಲೆ SC ST ಕಾಂಬಿನೇಷನ್ ಅಲ್ಲಿ ಕೆಲವು ಬೇರೆ ಬೇರೆ ಅಂಶಗಳಿದೆ, ಅದನ್ನು ಈಗ ಮಾತಾಡೋದು ಸರಿಯಾಗೋದಿಲ್ಲ. ಸರ್ಕಾರದ ಪ್ರಕಾರ 816 ಹಿಂದುಳಿದ ಜಾತಿಗಳಿವೆ. 816 ಹಿಂದುಳಿದ ಜಾತಿಗಳಿದೆ. ನೋಡಿ, ಪಾಯಿಂಟ್ ಇಲ್ಲಿ ನೋಡ್ಕೊಳ್ಳಿ, ಇದು ಪಾಯಿಂಟ್, ಬೇರೆ ಯಾವುದೂ ಅಲ್ಲ. ಲಿಂಗಾಯತ ಒಕ್ಕಲಿಗ ಏನೂ ಇಲ್ಲ ಇಲ್ಲಿ. ಸರ್ಕಾರದ ಪ್ರಕಾರ 816 ಹಿಂದುಳಿದ ಜಾತಿಗಳು, ಅದರಲ್ಲಿ ಅರ್ಧದಷ್ಟು 464 ಹೊಸ ಜಾತಿಗಳಿಗೆ ಸರಿಯಾದ ಹೆಸರೇ ಇಲ್ಲ. ಅವರು ಯಾರು ಅಂತಲೇ ಗೊತ್ತಿಲ್ಲ, ಬಟ್ ಅವರು ಅತಿ ಹಿಂದುಳಿದವರು. ಎಷ್ಟು? 464 ಜಾತಿ. ಇಡೀ ಹಿಂದುಳಿದ ವರ್ಗದಲ್ಲಿರೋದೇ 814 ಜಾತಿ. ಅದರಲ್ಲಿ 464 ಜಾತಿ ಯಾರು ಏನು ಎತ್ತ ಅಂತ ಗೊತ್ತಿಲ್ಲ. ಅದೊಂದು ಹೊಸ ಜಾತಿ, ಬಟ್ ಅವರೆಲ್ಲರೂ ಕೂಡ ಹಿಂದುಳಿದ ವರ್ಗ. ಸುಪ್ರೀಂ ಕೋರ್ಟ್ ಇಂಥವರಿಗೇನೆ ತಮಿಳುನಾಡಿನಲ್ಲಿ ವಿಶೇಷವಾದಂತಹ ಸ್ಥಾನಮಾನವನ್ನು ಕೊಟ್ಟಿದೆ. ಹಾಗಾಗಿ ಅಲ್ಲಿಯ ರಿಸರ್ವೇಶನ್ 69% ಹೋಗಿದೆ 50ಕ್ಕಿಂತ. ಈಗ ಆ ಹಿಂದುಳಿದ, ಹೆಸರೇ ಗೊತ್ತಿಲ್ಲದ ಆ ಹಿಂದುಳಿದ 464 ಜಾತಿಗಳಿಗೆ, ಅಷ್ಟೂ ಜಾತಿಗಳಿಗೆ ಮೀಸಲಾತಿ ಏನಾದರೂ ಸಿಕ್ಕಿಬಿಟ್ರೆ ಸಿದ್ದರಾಮಯ್ಯನವರನ್ನ ಕರ್ನಾಟಕದಲ್ಲಿ ಮುಟ್ಟೋಕೆ ಯಾರಿಗೂ ಆಗೋದಿಲ್ಲ. ಇದನ್ನು ಯಾರು ಚರ್ಚೆ ಮಾಡ್ತಾ ಇಲ್ಲ ವೀಕ್ಷಕರೇ. ಇಲ್ಲಿ ಲಿಂಗಾಯತರು ಇದು ಒಂದು ಸೈಡ್ ಚರ್ಚೆ ಇದೆ, ಅಲ್ಲವೇ ಅಲ್ಲ ಅಂತೆ. ಲಿಂಗಾಯತರನ್ನ ಮತ್ತು ಈಗ ಒಂದು ವಿಚಾರಕ್ಕೆ ಬರೋಣ. ಎಲ್ಲ ಪಕ್ಕಕ್ಕಿಡಿ, ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಮತ್ತೊಂದೆಲ್ಲ ಪಕ್ಕಕ್ಕಿಡಿ. ಸರ್ಕಾರದ ಪ್ರಕಾರ ನೋಡಿ, ಇದು ಗಮನಿಸಬೇಕು, 816 ಹಿಂದುಳಿದ ವರ್ಗಗಳಿದೆ, ಅದರಲ್ಲಿ ಕೆಲವರಿಗೆ ಮೀಸಲ 464 ಹೊಸ ಜಾತಿ ಇದೆ. ಅದಕ್ಕೆ ಅವ್ರದ್ದು ಏನು ಎತ್ತ ಅಂತ ಇಲ್ಲ. ಸಿದ್ದರಾಮಯ್ಯನವರಿಗೆ ಲಿಂಗಾಯತರನ್ನ 3ನೇ ಸ್ಥಾನಕ್ಕೆ ತಳಿಸಬೇಕು, ಒಕ್ಕಲಿಗರನ್ನ 4ನೇ ಸ್ಥಾನಕ್ಕೆ ತಳಿಸಬೇಕು, ಈ ಉದ್ದೇಶಕ್ಕಾಗಿ ಯಾರಾದ್ರೂ ಮಾಡ್ತಾರೇನ್ರಿ ಜಾತಿ ಗಣತಿ? ಜಸ್ಟ್ ಯೂಸ್ ಬ್ರೈನ್. 416 ಜಾತಿ ಇದೆಯಲ್ಲ, ಅತಿ ಹಿಂದುಳಿದ, ಯಾರು ಏನು ಅಂತ ಗೊತ್ತಿಲ್ಲದ, ಅದನ್ನು ಅತಿ ಹಿಂದುಳಿದ ವರ್ಗ ಅಂತ ಕರೆಯಲಾಗುತ್ತೆ. ಅವರಿಗೆ ಸಾಮಾಜಿಕ ಇಲ್ಲ, ಆರ್ಥಿಕ ಇಲ್ಲ, ಶೈಕ್ಷಣಿಕ ಇಲ್ಲ, ಯಾವುದೊಂದು ಜಾತಿ. ಸುಪ್ರೀಂ ಕೋರ್ಟ್ ಅವರನ್ನ ಎತ್ತಿ ಹಿಡಿಯುತ್ತೆ. ಬನ್ನಿ ನೀವು ಮೇಲಕ್ಕೆ ಹೇಳ್ತೀವಿ. ಅದು ಫಲಪ್ರದವಾದ್ರೆ ಸಿದ್ದರಾಮಯ್ಯ ಕಿಂಗ್. ಬರೆದಿಟ್ಕೊಳ್ಳಿ ಇದನ್ನ. ನೋಡಿ, ಸಿದ್ದರಾಮಯ್ಯನವರ ಕಾನ್ಫಿಡೆನ್ಸ್ ನೋಡಿದಾಗ, ನಾಡಿದ್ದು ಚರ್ಚೆ ಆಗತ್ತೆ ಅಂತ ಹೇಳಿದಾಗ ಬೇರೆನೇ ಒಂದು ಆಲೋಚನೆಗಳು ಕಾಣ್ತಾ ಇದೆ. ಯಾಕಂದ್ರೆ ಈಗ ಏನು ಒಕ್ಕಲಿಗರು ಮತ್ತು ಲಿಂಗಾಯತರು ಈ ತರ ಏನು ಮಾತಾಡ್ತಿದ್ದಾರೆ ಇದರ ಬಗ್ಗೆ, ಬೇಡ ಬೇಡ ಬೇಡ, ನಮ್ಮ ಸಮುದಾಯಗಳಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ. ಅದಕ್ಕಿಂತ ಹೆಚ್ಚಾಗಿ ಸಮುದಾಯಗಳಿಗೆ ತೊಂದರೆ ಆಗುವಂತದ್ದು ಏನು ಕಾಣ್ತಾ ಇಲ್ಲ ಇಲ್ಲಿ. ಅಂದ್ರೆ ನಂಬರ್ 1 ನಂಬರ್ 2 ವಿಚಾರ ಬೇರೆ. ಅದಕ್ಕಿಂತ ಹೆಚ್ಚಾಗಿ ಅತಿ ಹಿಂದುಳಿದ ವರ್ಗ ಸಮುದಾಯಗಳಿಗೆ ಇದು ಲಾಭವಾಗತ್ತೆ ಅನ್ನೋದು ಸಿದ್ದರಾಮಯ್ಯನವರ ಲೆಕ್ಕಾಚಾರ ಆಗಿರಬಹುದು ಅಂತೇಳಿ ಒಂದು ರಾಜಕೀಯ ಲೆಕ್ಕಾಚಾರ. ಯಾಕಂದ್ರೆ ಅಹಿಂದ ವರ್ಗಕ್ಕೆ ದೊಡ್ಡ ಲಾಭ ಆಗತ್ತೆ. ಹಾಗಂತ ಲಿಂಗಾಯತರಿಗೆ ಮತ್ತು ಒಕ್ಕಲಿಗರಿಗೆ ತೊಂದರೆ ಆಗತ್ತೆ ಅಂತಲ್ಲ. ಲಿಂಗಾಯತರಿಗೆ ಮತ್ತು ಒಕ್ಕಲಿಗರಿಗೆ ಕೇಳೋದು ಒಂದೇ, ನಾವು ಸ್ಥಾನಮಾನದಲ್ಲಿ ಕೆಳಗಿಳಿತೀವಿ ಅನ್ನೋದು ಮಾತ್ರ ಅವರ ಆತಂಕ, ಬಿಟ್ಟರೆ ಬೇರೆ ಯಾವುದೇ ಆತಂಕಗಳು ಅವರಿಗಿಲ್ಲ. ನಾನು ಹೇಳಿದ್ನಲ್ವಾ, 34 ಮಂತ್ರಿಗಳನ್ನ ಮಾಡಬೇಕು, ಮುಖ್ಯಮಂತ್ರಿ ಸೇರಿ. ಆ 34 ಕೇಳಿದಾಗ ಸಾಧಾರಣವಾಗಿ ಈಗಲೇ ಒಂದು 7-8 ಜನ ಇದ್ದಾರೆ 34ರಲ್ಲಿ ಅಲ್ವಾ. ಲಿಂಗಾಯತರು ಜಾಸ್ತಿ ಇದ್ದಾರೆ, ಆಮೇಲೆ ಒಕ್ಕಲಿಗರಿದ್ದಾರೆ. ಕಾಂಗ್ರೆಸ್ ಎಲ್ಲ ಎಷ್ಟಿದ್ದಾರೆ, ಬಿಜೆಪಿ ಬಂದಾಗ ಒಂದೆರಡು ಜಾಸ್ತಿನೇ ಇರುತ್ತೆ. ಆ ಪಾರಮ್ಯ ಹೋಗುತ್ತೆ ಅನ್ನುವಂತ ಒಂದು ಆತಂಕ ಇರುತ್ತೆ. ಅದು ಬಿಟ್ಟರೆ ಬೇರೆ ಯಾವುದೇ ಆತಂಕಗಳು